ಎಸ್ಸಿ ಒಳ ಮೀಸಲಾತಿ ಕಗ್ಗಂಟು ಎಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಜರುಗಲಿದೆ. ಎಸ್ಸಿ ಒಳ ಮೀಸಲಾತಿ ನಿರ್ಧಾರ ಎಂದು ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಗೆ ರಾಜ್ಯದ ಕಣ್ಣು. ಎಡಗೈ ಬಲಗೈ ಸಮುದಾಯಗಳ ತಿಕ್ಕಾಟದ ನಡುವೆ ಸರ್ಕಾರದ ಅಂತಿಮ ತೀರ್ಮಾನ ಯಾವುದು ಎಂಬುದನ್ನ ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್ಸಿ ಒಳ ಮೀಸಲಾತಿ ಕಗ್ಗಂಟು ಎಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ. ಎಸ್ಸಿ ಒಳ ಮೀಸಲಾತಿ ನಿರ್ಧಾರ ಇಂದು ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಗೆ ರಾಜ್ಯದ ಕಣ್ಣು. ಎಡಗೈ ಬಲಗೈ ಸಮುದಾಯಗಳ ತಿಕ್ಕಾಟ ನಡುವೆ ಸರ್ಕಾರದ ಅಂತಿಮ ತೀರ್ಮಾನ ಯಾವುದು? ಒಳ ಮೀಸಲಾತಿ ಲೆಕ್ಕಾಚಾರಕ್ಕೆ ಕಾನೂನು ಅಡ್ಡಿ, 50% ಮಿತಿ ಮೀರುವ ಆತಂಕ. ನಾಗಮೋಹನ್ ದಾಸ್ ವರದಿ ಜಾರಿಗೆ ಬರುತ್ತಿದೆಯಾ? ಸರ್ಕಾರದ ಮುಂದೆ ಕಠಿಣ ಆಯ್ಕೆ. 15% ಮಿತಿಯೊಳಗೆ ಹಂಚಿಕೆ ಅನಿವಾರ್ಯ. ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ. ರಾಜ್ಯ ರಾಜಕಾರಣದಲ್ಲಿ ಹಾಟ್ ಟಾಪಿಕ್ ಎಸ್ಸಿ ಒಳ ಮೀಸಲಾತಿಗೆ ಇಂದು ದಿಕ್ಕು ತೋರಿಸುವ ಸಭೆ. ಎಸ್ಸಿ ಒಳ ಮೀಸಲಾತಿ ಕಗ್ಗಂಟು ಎಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಜರುಗಲಿದೆ. ಎಸ್ಸಿ ಒಳ ಮೀಸಲಾತಿ ಇಂದು ನಿರ್ಧಾರ ಆಗಲಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಡಗೈ ಬಲಗೈ ಸಮುದಾಯಗಳ ತಿಕ್ಕಾಟದ ನಡುವೆ ಸರ್ಕಾರದ ಅಂತಿಮ ತೀರ್ಮಾನ ಜರುಗಲಿದೆ. ನಾಗಮೋಹನ್ ದಾಸ್ ವರದಿ ಜಾರಿಗೆ ಬರುತ್ತಾ? ಸರ್ಕಾರದ ಮುಂದೆ ಕಠಿಣ ಆಯ್ಕೆ. 15% ಮಿತಿಯೊಳಗೆ ಹಂಚಿಕೆ ಅನಿವಾರ್ಯ. ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ. ರಾಜ್ಯ ರಾಜಕಾರಣದಲ್ಲಿ ಹಾಟ್ ಟಾಪಿಕ್ ಎಸ್ಸಿ ಒಳ ಮೀಸಲಾತಿಗೆ ಇಂದು ದಿಕ್ಕು ತೋರಿಸುವ ಸಭೆ ಜರುಗಲಿದೆ. ರಾಜ್ಯ ರಾಜಕಾರಣದಲ್ಲಿ ದಶಕಗಳ ಕಾಲದಿಂದ ಚರ್ಚೆಯಾಗುತ್ತಿರುವ ಎಸ್ಸಿ ಒಳ ಮೀಸಲಾತಿ ಜಾರಿ ವಿಚಾರ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ವಿಶೇಷ ಸಂಪುಟ ಸಭೆಯು ಇಡೀ ರಾಜ್ಯದ ಕುತೂಹಲ ಕೆರಳಿಸಿದೆ. ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವಿನ ತಿಕ್ಕಾಟದ ಮಧ್ಯೆ ಸರ್ಕಾರ ಯಾವ ಹಾದಿ ತುಳಿಯಲಿದೆ ಎಂಬುದು ಈಗಿನ ಯಕ್ಷ ಪ್ರಶ್ನೆಯಾಗಿದೆ. ಏನಿದು ಒಳ ಮೀಸಲಾತಿ ಲೆಕ್ಕಾಚಾರ ಅಂತ ನೋಡುವುದಾದ್ರೆ, ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಆಯೋಗದ ಶಿಫಾರಸಿನಂತೆ 17% ಒಳ ಮೀಸಲಾತಿ ನೀಡಲು ಸರ್ಕಾರ ಈ ಹಿಂದೆ ಯೋಜಿಸಿತ್ತು. ಶೇಕಡ 6% ಎ ವರ್ಗಕ್ಕೆ, 6% ಬಿ ವರ್ಗಕ್ಕೆ, 6% ಸಿ ವರ್ಗಕ್ಕೆ, 5% ಹಂಚಿಕೆ ಮಾಡಲು ಪ್ಲಾನ್ ಮಾಡಲಾಗಿತ್ತು. ಕಾನೂನು ತೊಡಕು ಇಲ್ಲಿ ಮುಂದೆ ಬಂದಿತ್ತು. ರಾಜ್ಯದಲ್ಲಿ ಈಗಿರುವ ಒಟ್ಟು ಮೀಸಲಾತಿ ಪ್ರಮಾಣ 50% ಮಿತಿಯಲ್ಲಿದೆ. 17% ಎಸ್ಸಿ ಮೀಸಲಾತಿ ನೀಡಿದ್ರೆ ಅದು 56% ಏರಿಕೆ ಆಗಲಿದ್ದು, ಸುಪ್ರೀಂ ಕೋರ್ಟ್ ತೀರ್ಪಿನ ಅಡಿ ಕಾನೂನು ಸಂಕಷ್ಟ ಎದುರಾಗಲಿದೆ. ಈ ತೊಡಕಿನಿಂದ ತಪ್ಪಿಸಿಕೊಳ್ಳಲು ಈ ಹಿಂದಿನ 15% ಮೀಸಲಾತಿ ಮಿತಿಯೊಳಗೆ ಒಳ ಮೀಸಲಾತಿ ಹಂಚಿಕೆ ಮಾಡುವುದು ಸರ್ಕಾರಕ್ಕೆ ಈಗ ಅನಿವಾರ್ಯವಾಗಿದೆ. ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಬುಲೆಟಿನ್ ಬಂದಿದೆ ಸರ್. ಏನ್ ಸರ್ ವಿಶೇಷ ಸರ್? ಸುಧಾಕರ್ ನೋಡಕ್ ಹೋಗಿದ್ರಾ? ಸುಧಾಕರ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಬುಲೆಟಿನ್ ಬಂದಿದೆ. ಕಿಮ್ಸ್ ಹಾಸ್ಪಿಟಲ್ ಬುಲೆಟಿನ್ ಬಿಟ್ಟಿದ್ದಾರೆ ಸರ್. ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಿಮ್ಸ್ಗೆ ಬದಲಾಯಿಸಿದ್ದಾರೆ ಸರ್. ಸುಧಾಕರ್ ನೋಡಕ್ ಹೋಗಿದ್ರಾ? ಸುಧಾಕರ್
ನೋಡಕ್ ಹಾಸ್ಪಿಟ್ಲ್ ಹೋಗಿದ್ರು. ಸರ್ ನೋಡ್ಬೋದು. ಸುಧಾಕರ್ ನೋಡಕ್ ಹೋಗಿದ್ರಾ? ಸುಧಾಕರ್ ನೋಡಕ್ ಹೋಗಿದ್ರಾ? ಸುಧಾಕರ್ನ ನೋಡಕ್ ಹಾಸ್ಪಿಟ್ಲ್ ಹೋಗಿದ್ರು ಸರ್. ಸರ್ ಡಿ ಹಾಸ್ಪಿಟ್ಲಿಗೆ. ಸುಧಾಕರ್. ನಿನ್ನೆ ಸರ್. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮನೋಜ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖ, ಇಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಅಂತಂದ್ರೆ ಗರಿಗೆದರಿದೆ ಅಂತ ಹೇಳ್ಬೋದು. ಎಸ್ಸಿ ಹೊಸ ಏನಂತಂದ್ರೆ ಒಳ ಮೀಸಲಾತಿ ಕೂಡ ವಿಚಾರದ ಬಗ್ಗೆ ನಡೆಯುತ್ತಿರುವ ಈ ಸಂಪುಟ ಸಭೆ ಅತ್ಯಂತ ಮಹತ್ವ ಕೂಡ ಪಡೆದಿದೆ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಎರಡು ವಿಚಾರಗಳು ಕೂಡ ಸರ್ಕಾರದ ಮುಂದಿನ ಒಂದು ಕಡೆ ಎಡಗೈ ಸಮುದಾಯಗಳು ಮತ್ತು ಇನ್ನೊಂದು ಕಡೆ ಬಲಗೈ ಸಮುದಾಯಗಳ ಕೂಡ ನಡುವೆ ತೀವ್ರ ಭಿನ್ನಾಭಿಪ್ರಾಯಗಳು ಕೂಡ ಹುಟ್ಟಿದೆ ಅಂತ ಹೇಳ್ಬೋದು. ಈ ಎರಡು ಗುಂಪುಗಳ ನಡುವೆ ಕೂಡ ಸಮತೋಲನ ಸಾಧಿಸುವುದು ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲು ಕೂಡ ಆಗಿದೆ ಅಂತ ಹೇಳ್ಬೋದು. ಸುರೇಖ, ನಾವು ಹಿನ್ನೆಲೆಯನ್ನು ನೋಡೋದಾದ್ರೆ ನಾಗಮೋಹನ್ ದಾಸ್ ಅಂತಂದ್ರೆ ಆಯೋಗವು ಕೂಡ ನೀಡಿದ ವರದಿಯಲ್ಲಿ 17% ಒಳ ಮೀಸಲಾತಿ ನೀಡುವ ಶಿಫಾರಸನ್ನು ಕೂಡ ಮಾಡಲಾಗಿದೆ. ಈ ಪ್ರಕಾರ ಏನಂತಂದ್ರೆ ಅಂದ್ರೆ ಬಲಗೈ ಕೂಡ ವರ್ಗಕ್ಕೆ 6%, ಮತ್ತೆ ಬಿ ಎಡಗೈ ವರ್ಗಕ್ಕೆ 6% ಮತ್ತು ಸಿ ವರ್ಗಕ್ಕೆ 5% ಮೀಸಲಾತಿ 5% ಮೀಸಲಾತಿ ನೀಡುವ ಯೋಜನೆ ಕೂಡ ರೂಪಿಸಲಾಗಿದೆ ಅಂತ ನೋಡ್ಬೋದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಮಸ್ಯೆ ಏನಂದ್ರೆ ಸುರೇಖ, ರಾಜ್ಯದಲ್ಲಿ ಈಗಾಗಲೇ ಒಟ್ಟು ಮೀಸಲಾತಿ ಪ್ರಕರಣ ಕೂಡ 50% ಮಿತಿಯಲ್ಲಿದೆ. ಈ ಮಿತಿಯನ್ನು ಕೂಡ ಮೀರಿ 17% ಮೀಸಲಾತಿ ನೀಡಿದರೆ ಒಟ್ಟು ಪ್ರಮಾಣದ ಶೇಕಡ ಅಂತಂದ್ರೆ 56% ಏರಲಾಗುತ್ತಿದೆ ಎಂದು ಇದು ಸುಪ್ರೀಂ ಕೋರ್ಟ್ ನ ಕೂಡ ಅಂದ್ರೆ ಮಿತಿಯನ್ನು ಕೂಡ ಮೀರುವುದರಿಂದ ಕೂಡ ಕಾನೂನು ತೊಂದರೆ ಎದುರಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸುರೇಖ, ಅಂದ್ರೆ ಈಗ ಪರಿಸ್ಥಿತಿ ನಾವು ನೋಡೋದಾದ್ರೆ ಈ ಕಾರಣದಿಂದಾಗಿ ಸರ್ಕಾರಕ್ಕೆ ಇದೀಗ 15% ಹೊಸ ಅಂದ್ರೆ ಒಳಗಿನ ಮೀಸಲಾತಿ ಮಿತಿಯೋಗ ಕೂಡ ಒಳ ಮೀಸಲಾತಿ ಕೂಡ ಹಂಚಿಕೆ ಮಾಡುವ ಏನಂದ್ರೆ ಪರ್ಯಾಯವನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಅಂತ ಹೇಳ್ಬೋದು. ಇದು ಕಾನೂನು ಅಂದ್ರೆ ಅಡ್ಡಿಯನ್ನ ಕೂಡ ತಪ್ಪಿಸುವ ಮಾರ್ಗವಾಗಿರುವುದಂತ ಮೂಲಭೂತಗಳು ತಿಳಿಸ್ತಾ ಇವೆ. ರಾಜಕೀಯ ಪ್ರಕ್ರಿಯೆಯನ್ನು ಕೂಡ ನಾವು ನೋಡೋದಾದ್ರೆ ಇದೀಗ ವಿವಿಧ ಸಮುದಾಯಗಳು ಕೂಡ ತಮ್ಮ ಬೇಡಿಕೆಗಳನ್ನು ಕೂಡ ಮುಂದಿಟ್ಟುಕೊಂಡು ಕೆಲವರು ನಾಗಮೋಹನ್ ದಾಸ್ ವರದಿಯನ್ನೇ ಕೂಡ ಸಂಪೂರ್ಣವಾಗಿ ಜಾರಿಗೆ ತರಬೇಕು ಎಂದು ಕೂಡ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆಲವರು ಹೊಸ ಲೆಕ್ಕಾಚಾರದ ಕೂಡ ಮಾಡಬೇಕು ಎಂದು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿರೋಧ ಪಕ್ಷಗಳು ಕೂಡ ಈ ವಿಚಾರವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ಸಜ್ಜಾಗಿವೆ ಅಂತ ಹೇಳ್ಬೋದು. ಸರ್ಕಾರ ಯಾವುದೇ ನಿರ್ಧಾರಕ್ಕೆ ಕೈಗೊಂಡರೂ ಅದಕ್ಕೆ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸುರೇಖ, ಇಲ್ಲಿ ವಿಧಾನಸೌಧದ ಏನಂದ್ರೆ ಸುತ್ತಲೂ ನಡೀತಿರುವಂತ ಚರ್ಚೆಗಳು ಏನಾಗ್ಬೋದು, ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ನೋಡಿದ್ರೆ ಇಂದಿನ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೂಡ ಹೊರಬರುವ ಸಾಧ್ಯತೆ ಇದೆ. ಸರ್ಕಾರ ಯಾವ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುತ್ತದೆ ಎಂಬುದು ರಾಜ್ಯಕ್ಕೆ ದಿಕ್ಕನ್ನ ತೋರಿಸುವಂತ ಪ್ರಮುಖ ಪಾತ್ರ ವಹಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸುರೇಖ. ಎಸ್ ಮನೋಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕಾರಣದಲ್ಲಿ ದಶಕಗಳ ಕಾಲದಿಂದ ಚರ್ಚೆ ಆಗ್ತಾ ಇರೋ ಎಸ್ಸಿ ಒಳ ಮೀಸಲಾತಿ ಜಾರಿ ವಿಚಾರ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ವಿಶೇಷ ಸಂಪುಟ ಸಭೆಯು ಇಡೀ ರಾಜ್ಯದ ಕುತೂಹಲ ಕೆರಳಿಸಿದೆ. ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವಿನ ತಿಕ್ಕಾಟದ ಮಧ್ಯೆ ಸರ್ಕಾರ ಯಾವ ಹಾದಿ ತುಳಿಯಲಿದೆ ಎಂಬುದು ಈಗಿನ ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು. ಏನಿದು ಒಳ ಮೀಸಲಾತಿ ಲೆಕ್ಕಾಚಾರ ಅಂತ ನೋಡೋದಾದ್ರೆ ನಾಗಮೋಹನ್ ದಾಸ್ ಅವರ ವರದಿಯ ಆಯೋಗದಂತೆ ಶಿಫಾರಸಿನಂತೆ 17% ಒಳ ಮೀಸಲಾತಿ ನೀಡಲು ಸರ್ಕಾರ ಈ ಹಿಂದೆ ಯೋಜಿಸಿತ್ತು. ಇದರಲ್ಲಿ ವರ್ಗೀಕರಣ ನೋಡೋದಾದ್ರೆ ಎ ವರ್ಗಕ್ಕೆ 6%, ಬಿ ವರ್ಗಕ್ಕೆ 6% ಮತ್ತು ಸಿ ವರ್ಗಕ್ಕೆ 5% ಹಂಚಿಕೆ ಮಾಡಲು ಪ್ಲಾನ್ ಮಾಡಲಾಗಿತ್ತು. ಕಾನೂನು ತೊಡಕು ಇಲ್ಲಿ ಮಧ್ಯ ಬಂದಿತ್ತು. ರಾಜ್ಯದಲ್ಲಿ ಈಗಿರುವ ಒಟ್ಟು ಮೀಸಲಾತಿ ಪ್ರಮಾಣ 50% ಮಿತಿಯಲ್ಲಿದೆ. 17% ಎಸ್ಸಿ ಮೀಸಲಾತಿ ನೀಡಿದ್ರೆ ಅದು 56% ಏರಿಕೆ ಆಗಲಿದ್ದು ಸುಪ್ರೀಂ ಕೋರ್ಟ್ ತೀರ್ಪಿನ ಅಡಿ ಕಾನೂನು ಸಂಕಷ್ಟ ಎದುರಾಗಲಿದೆ. ಸರ್ಕಾರದ ಮುಂದಿರುವ ಹಾದಿಯನ್ನ ನಾವಿಲ್ಲಿ ನೋಡೋದಾದ್ರೆ ಈ ತೊಡಕಿನಿಂದ ತಪ್ಪಿಸಿಕೊಳ್ಳಲು ಈ ಹಿಂದಿನ 15% ಮೀಸಲಾತಿ ಮಿತಿಯೊಳಗೆ
ಒಳ ಮೀಸಲಾತಿ ಹಂಚಿಕೆ ಮಾಡುವುದು ಸರ್ಕಾರಕ್ಕೆ ಈಗ ಅನಿವಾರ್ಯವಾಗಿದೆ. 6% ವರ್ಗಕ್ಕೆ ಇಲ್ಲಿ ಶಿಫಾರಸು ಮಾಡಿರುವಂತಹದ್ದು. ಏನು ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರ ಆಯೋಗದ ಶಿಫಾರಸಿನಂತೆ 17% ಒಳ ಮೀಸಲಾತಿ ನೀಡಲು ಸರ್ಕಾರ ಈ ಹಿಂದೆ ಯೋಚಿಸಿತ್ತು. ಈಗ ಮಹತ್ವದ ಸಭೆ ನಡೆಸ್ತಾ ಇರೋ ಸಿಎಂ ಸಿದ್ದರಾಮಯ್ಯ ಅವರ ಸಭೆಯಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ? ರಾಜ್ಯದ ರಾಜಕಾರಣದಲ್ಲಿ ದಶಕಗಳ ಕಾಲದಿಂದ ಚರ್ಚೆ ಆಗ್ತಾ ಇರೋ ಎಸ್ಸಿ ಒಳ ಮೀಸಲಾತಿ ಜಾರಿ ವಿಚಾರ ಈಗ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿರುವಂತದ್ದು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯೋ ಈ ವಿಶೇಷ ಸಂಪುಟ ಸಭೆಯಲ್ಲಿ ಇಡೀ ರಾಜ್ಯದ ಕುತೂಹಲ ಕೆರಳಿಸಿದೆ. ಏನು ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವಿನ ತಿಕ್ಕಾಟದ ಮಧ್ಯೆ ಸರ್ಕಾರ ಇದೆಲ್ಲದರ ಮಧ್ಯೆ ಸರ್ಕಾರ ಯಾವ ಹಾದಿ ತುಳಿಯಲಿದೆ ಎಂಬುದನ್ನ ಕೂಡ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಅಂತಾನೆ ನೋಡ್ಬೋದು. ಸರ್ಕಾರ ಈ ಒಳ ಮೀಸಲಾತಿ ವಿಚಾರವಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದನ್ನ ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ.